ನಮಸ್ಕಾರ ಎಲ್ರಿಗೂ ಶುಭ ಸಂಧ್ಯೆ ಎಲ್ಲರಿಗೂ ಕನ್ನಡ ಸ್ಪೋರ್ಟ್ಸ್ ಆಟ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆ ಗ್ರೂಪ್ ಡಿ ಅಲ್ಲಿ 20ನೇ ಮ್ಯಾಚ್ ಕಂಪ್ಲೀಟ್ ಆಯಿತು. ICC ಮೆನ್ಸ್ T20 ವರ್ಲ್ಡ್ ಕಪ್ನಲ್ಲಿ ಕೆನಡಾ ವರ್ಸಸ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಈ ಮ್ಯಾಚ್ ಇತ್ತು. ಇದು ಅತ್ಯುತ್ತಮ ಮ್ಯಾಚ್ ವೀಕ್ಷಕರೇ ಆಗಿತ್ತು ಅಂತ ಹೇಳ್ಬೋದು. ಒಂದು ಲಾಸ್ಟ್ ಬಾಲ್ ತನಕ ಈ ಮ್ಯಾಚ್ ಹೋಯಿತು ಅಂತ ಹೇಳ್ಬೋದು. ಇನ್ನು ಬ್ಯಾಟಿಂಗ್ನಲ್ಲಿ ಫಸ್ಟ್ ಇನ್ನು ಈ ಮ್ಯಾಚ್ ಅರುಣ್ ಜೇಟ್ಲಿ ಸ್ಟೇಡಿಯಂ ಡೆಲ್ಲಿಲಿ ನಡೆಯಿತು. ಹಾಗೆ ಕೆನಡಾದವರು ಟಾಸ್ ವಿನ್ ಆಗಿ ಬ್ಯಾಟಿಂಗ್ ಕೂಡ ಆಯ್ಕೆ ಮಾಡಿಕೊಂಡ್ರು. ಹಾಗೆ 20 ಓವರ್ಗಳಲ್ಲಿ 7 ವಿಕೆಟ್ ಕಳ್ಕೊಂಡು ಒಂದು ಸಾಧಾರಣ ಸ್ಕೋರ್ ಹೊಡೆದ್ರು, 150 ರನ್ ಹೊಡೆದ್ರು ಅಂತ ಹೇಳ್ಬೋದು. ಸ್ವಲ್ಪ ಬ್ಯಾಟಿಂಗ್ ಪಿಚ್ ಕೂಡ ಆಗಿತ್ತು. ಇನ್ನು ಅವ್ರ ಕಡೆ ಹಾರ್ಸ್ ಟ್ಯಾಕ್ಯೂರ್ ಅನ್ನೋರು 41 ಬಾಲಿಗೆ 50 ಹೊಡೆದ್ರು. ಬೇರೆ ಕೆಲವೊಂದು ಬ್ಯಾಟ್ಸ್ಮನ್ನಿಂದ 20-30 ರನ್ ಬಂತು. ಓವರಾಲ್ ಒಂದು ಮೀಡಿಯಮ್ ಸ್ಕೋರ್ ಹೊಡೆದ್ರು ಅಂತ ಹೇಳ್ಬೋದು. ಇನ್ನು ಜುನೈದ್ ಸಿದ್ದಿಕಿ ಅವರು 4 ಓವರ್ಗಳಲ್ಲಿ 35 ರನ್ ಕೊಟ್ಟು 5 ವಿಕೆಟ್ ತೊಗೊಂಡ್ರು UAE ಪರ. ಇವರಿಗೆ ಪರ್ಫಾರ್ಮೆನ್ಸ್ಗೆ ಮ್ಯಾಚ್ ಕೂಡ ಸಿಕ್ತು. ಇನ್ನು ಚೇಸಿಂಗ್ ಬಂದಿದ್ದ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅವರು 4 ಓವರ್ಗಳಲ್ಲಿ 5 ವಿಕೆಟ್ ಕಳ್ಕೊಂಡು 150 ರನ್ ಗಳಿಸಿ ಈ ಮ್ಯಾಚ್ನ 6 ವಿಕೆಟಿಂದ ಗೆದ್ದರು. ಒಂದು ಕಡೆ ಸೋಲೋ ಅಂತ ಮ್ಯಾಚ್ ಗೆದ್ದರು ಅಂತ ಹೇಳ್ಬೋದು. ಆಯುಷ್ ಶರ್ಮಾ ವಿಕೆಟ್ ಕೀಪರ್ ಅವರು ಓಪನರ್ ನಾಟ್ಔಟ್ ಆಗದೆ 53 ಬಾಲಿಗೆ 74 ಹೊಡೆದ್ರು. ಶೋಯಬ್ ಖಾನ್ ಅವರು ಕೊನೆಯಲ್ಲಿ ಬಂದು 29 ಬಾಲಿಗೆ 51 ರನ್ ಹೊಡೆದ್ರು. ಅದು ಬಿಟ್ಟರೆ ಬೇರೆ ಯಾರದೇ ಬ್ಯಾಟ್ಸ್ಮನ್ನಿಂದ 2 ಅಂಕಿ ಸಂಖ್ಯೆ ಸ್ಕೋರ್ ಬಂದಿಲ್ಲ. ಇನ್ನು ಕೆನಡಾ ಪರ ಸಾದ್ ಬಿನ್ ಜಾಫರ್ ಅನ್ನೋರು 3 ವಿಕೆಟ್ ಪಡ್ಕೊಂಡ್ರು ಅಂತ ಹೇಳ್ಬೋದು. ಒಂದು ಹಂತದಲ್ಲಿ ಎಲ್ಲ ವಿಕೆಟ್ ಕಳ್ಕೊಂಡು ತುಂಬ ವಿಕೆಟ್ ಕಳ್ಕೊಂಡು ಸೋಲೋ ಅಂತ ಕ್ಷಣದಲ್ಲಿದ್ದರು. ಆವಾಗ ನೆಕ್ಸ್ಟು 12 ಬಾಲಿಗೆ 26 ರನ್ ಬೇಕಿತ್ತು ಕೊನೆ 2 ಓವರಲ್ಲಿ. ಸೊ ಅಲ್ಲಿ ಒಂದು ಉತ್ತಮ ಗಾಡಿ 19ನೇ ಓವರಲ್ಲಿ 18 ರನ್ ತಗೊಂಡು ಕೊನೆ ಓವರಲ್ಲಿ ಒಂದು ಒಳ್ಳೆ ರನ್ ಗಳಿಸಿ ಈ ಮ್ಯಾಚ್ನ UAE ವಿನ್ ಆದರು ಅಂತ ಹೇಳ್ಬೋದು. ಒಂದು ಥ್ರಿಲ್ಲಿಂಗ್ ಮ್ಯಾಚ್ ಕೂಡ ಆಗಿತ್ತು ಇದು ಅಂತ ಹೇಳ್ಬೋದು. ಜುನೈದ್ ಸಿದ್ದಿಕಿ ಅವರ ಪರ್ಫಾರ್ಮೆನ್ಸ್ಗೆ ಮ್ಯಾಚ್ ಕೂಡ ಪಡ್ಕೊಂಡ್ರು ಅಂತ ಹೇಳ್ಬೋದು. ಧನ್ಯವಾದಗಳು.